ನಮಸ್ತೆ. ನಾವು ಮಕ್ಕಳನ್ನು ಪ್ರೀತಿಯಿಂದ ಸಾಕಿಸ್ತೇವೆ ಮತ್ತು ಬಹಳ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಅಂತ ಹೇಳ್ತೀವಲ್ಲ, ಆ ರೀತಿ ಅತ್ಯುತ್ತಮವಾದ ಶಾಲೆಗೆ ಸೇರಿಸ್ತೇವೆ. ಅವರ ಭವಿಷ್ಯ ಬಹಳ ಉಜ್ವಲ ಆಗಲಿ ಅಂತ ಆಸೆ ಪಡ್ತೇವೆ ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳ ಪ್ರಕಾರ ಅವರು ಅತ್ಯಂತ ಶ್ರೇಷ್ಠ, ಅತ್ಯಂತ ಬುದ್ಧಿವಂತ, ಅತ್ಯಂತ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ಮತ್ತು ಅತ್ಯುತ್ತಮವಾದ ಹೆಸರನ್ನು ತಗೊಳ್ತಕ್ಕಂಥ ನಾಗರಿಕರಾಗಬೇಕು ಅಂತ ಭಾವಿಸ್ತೇವೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅದು ಆ ರೀತಿ ಆಗೋದಿಲ್ಲ. ಪೇರೆಂಟ್ಸ್ನ ಆಸೆ ಆಕಾಂಕ್ಷೆ ಇರುತ್ತೆ, ಆ ರೀತಿ ಮಕ್ಕಳು ತಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳಲ್ಲ. ಆವಾಗ ಪೇರೆಂಟ್ಸ್ಗೆ ತುಂಬ ಗೊಂದಲ ಆಗುತ್ತೆ. ಹಾಗೆ ಗೊಂದಲ ಆದಾಗ ಪರಿಹಾರ ಏನು, ಯಾವುದು ಶಾಶ್ವತ, ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ಪೂರ್ಣವಾಗಿ ವಿವರಿಸ್ತೇನೆ. ಅಲ್ಲಿಯವರೆಗೆ ದಯವಿಟ್ಟು ನನ್ನ ಈ ಚಾನಲ್ನ ಒಂದು ವೇಳೆ ತಾವು ಸಬ್ಸ್ಕ್ರಿಪ್ಷನ್ ತಗೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಅಂತ ಕೆಳಗಡೆ ಇದೆಯಲ್ಲ, ಅದನ್ನು ಒತ್ತಿ ಸಬ್ಸ್ಕ್ರೈಬ್ ತಗೊಳ್ಳಿ. ಹಾಗೆ ಕೊನೆಯವರೆಗೆ ಇದನ್ನು ನೋಡಿ. ಭಾಳ ಮುಖ್ಯವಾದ ವಿಷಯ, ಅನೇಕ ಅತ್ಯಂತ ಉತ್ತಮವಾದ ಅಂಶಗಳನ್ನು ತಮ್ಮ ಮುಂದೆ ತರ್ತೇನೆ. ಇಲ್ಲಿ ಲೇಖಕ ಖಲೀಲ್ ಗಿಬ್ರಾನ್ ರವರು ಪದ್ಯವನ್ನು ಹೇಗೆ ಶುರು ಮಾಡ್ತಾರೆ: ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲವೇ ಅಲ್ಲ, ಮಕ್ಕಳು ಪ್ರಕೃತಿಯ ನಿರಂತರ ಜೀವ ನದಿಯ ಕೂಸುಗಳು. ಅವರು ನಿಮ್ಮಿಂದಲ್ಲ, ನಿಮ್ಮ ಮೂಲಕವಷ್ಟೇ ಬಂದಿರುವವರು. ಅವರು ನಿಮ್ಮೊಂದಿಗೆ ಇದ್ದರೂ ಅವರು ನಿಮ್ಮ ಸ್ವತ್ತಲ್ಲ. ನೋಡಿ, ಇಡೀ ಕವನದಲ್ಲಿ ಈ 4 ಮುಖ್ಯ ಸಾಲುಗಳು ಮೊದಲು. ತುಂಬ ಸ್ಪಷ್ಟವಾಗಿ ಈ 4 ಸಾಲುಗಳಲ್ಲಿ ಏನು ಸ್ಪಷ್ಟ ಇದೆ ಅಂದರೆ, ಮಕ್ಕಳು ನಿಮ್ಮ ಮಕ್ಕಳಲ್ಲ, ಅವರು ಪ್ರಕೃತಿಯ ನಿರಂತರತೆಯ ಜೀವನದಿಯಿಂದ ಬಂದಿರತಕ್ಕಂಥವ್ರು. ಅಂದರೆ ನೂರಾರು ಸಾವಿರಾರು ವರ್ಷಗಳಿಂದ ಯಾವುದೋ ಮನುಷ್ಯನ ಒಂದು ಸಂತಾನ ಆಗಿ ಅವರು ಬೆಳೆದು 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 ಅನಂತರ ನಿಮ್ಮ ತಾತ ಮುತ್ತಾತ ಕೋಲ್ತಾತ ತಾತ ಅಪ್ಪ ಆಗಿ ನಿಮಗೆ ಆ ಮಕ್ಕಳು ಬಂದಿದ್ದಾರೆ, ನಿಮ್ಮ ಮೂಲಕ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅವರು ನಿಮ್ಮಿಂದಲ್ಲ ಬಂದಿರೋರು, ಮಕ್ಕಳು ನಿಮ್ಮಿಂದ ಬಂದಿರೋರು, ನಿಮ್ಮ ಮೂಲಕ ಬಂದಿದ್ದಾರೆ. ಅವರು ನಿಮ್ಮೊಂದಿಗೆ ಇರ್ಬೋದು, ಆದರೆ ಅವರು ನಿಮ್ಮ ಸ್ವತ್ತಲ್ಲ, ನಿಮ್ಮ ಆಸ್ತಿ ಅಲ್ಲ. ಹಾಗಾಗಿ ಅವ್ರನ್ನ ನಿಮಗೆ ಬೇಕಾದಂಗೆ ದುಡಿಸ್ಕೊಳ್ಳೋದು, ನಿಮ್ಮ ಕನಸಿನ ಥರನೇ ಅವ್ರನ್ನ ರೂಪಿಸೋಕ್ಕೆ ಹೋಗೋದು ಅಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಅವರು ಎರಡನೇ ಒಂದು ಘಟ್ಟದಲ್ಲಿ ಹೀಗೆ ಅವರು ಕವಿ ಖಲೀಲ್ ಗಿಬ್ರಾನ್ ರವರು ಈ ಪದ್ಯವನ್ನು, ನಿಮ್ಮ ಮಕ್ಕಳು ಯುವರ್ ಚಿಲ್ಡ್ರನ್ ಪದ್ಯದ ಮೊದಲ 2 ಸಾಲುಗಳಿದೆ. ಮಕ್ಕಳು ನಿಮ್ಮ ಮಕ್ಕಳಲ್ಲವೇ ಅಲ್ಲ, ಮಕ್ಕಳು ಪ್ರಕೃತಿಯ ನಿರಂತರ ಜೀವ ನದಿಯ ಕೂಸುಗಳು. ಅವರು ನಿಮ್ಮಿಂದಲ್ಲ, ನಿಮ್ಮ ಮೂಲಕವಷ್ಟೇ ಬಂದಿರುವವರು. ಅವರು ನಿಮ್ಮೊಂದಿಗೆ ಇದ್ದರೂ ಅವರು ನಿಮ್ಮ ಸ್ವತ್ತಲ್ಲ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ, ಮಕ್ಕಳಿದಾರಲ್ಲ, ಅವರು ನಮ್ಮ ಮಕ್ಕಳು ಅಂತ ನೀವು ಭಾವಿಸ್ಬೇಡಿ, ನಿಮ್ಮ ಮಕ್ಕಳಲ್ಲ. ಯಾಕೆಂದರೆ ಅದು ಪ್ರಕೃತಿಯ ನಿರಂತರತೆಯಿಂದ ಬಂದಿರತಕ್ಕಂಥ ಜೀವನದಿಯ ಸೆಲೆ ಅಂತ. ಸಾವಿರಾರು ವರ್ಷಗಳಿಂದ ತಾತ ಮೊಮ್ಮಕ್ಕಳು ಹಿರಿಮಕ್ಕಳು ಹೀಗೆ ಎಲ್ಲ ಬಂದಿದ್ದೀವಲ್ಲ, ಅದರ ಒಂದು ಜೀವನದಿಯ ಸೆಲೆ. ಮತ್ತು ಭಾಳ ಮುಖ್ಯವಾಗಿ ಅವರು ಹೇಳ್ತಾರೆ, ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ ಹೊರತು ನಿಮ್ಮಿಂದಲ್ಲ ಅಂತಕ್ಕಂಥದ್ದು. ಥ್ರೂ ಅವರ್ ಚಿಲ್ಡ್ರನ್, ಥ್ರೂ ಅವರ್ ಬಾಡಿ ಅಂತಕ್ಕಂಥದ್ದು. ಬರ್ದಿದ್ದೆ. ಅತ್ಯಂತ ಬುದ್ಧಿವಂತ, ಸ್ಟೇಟ್ ರ್ಯಾಂಕ್ ಪಡೆದಂಥವರು, IIT-ನಲ್ಲಿ ಓದಂಥವ್ರು, IIT-ಯ ಗ್ರ್ಯಾಜುಯೇಟ್ ಆದಂಥವ್ರು, ಆಮೇಲೆ 1-2 ದಿವಸಗಳ ಕಾಲ ಕೆಲಸಕ್ಕೆ ಹೋಗಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸನ್ಯಾಸಿ ಆದಂಥವರು. ಕೇವಲ ಸನ್ಯಾಸಿ ಅಷ್ಟೇ ಅಲ್ಲ, ಅವರು ಜಗತ್ತಿನ ಇವತ್ತು ಶ್ರೇಷ್ಠ ಪ್ರಸಿದ್ಧ ವ್ಯಕ್ತಿತ್ವ ವಿಕಸನ ಪ್ರವಾಚಕರು, ಗ್ರೇಟ್ ಮೋಟಿವೇಟರ್ ಅಂತೀವಲ್ಲ. ನೋಡಿ ಹೇಗೆ ಬದಲಾವಣೆ ಆಗುತ್ತೆ. ತಂದೆ ತಾಯಿ ಅಂದ್ಕೊಂಡಿದ್ರು IIT-ನಲ್ಲಿ ಓದ್ಬಿಟ್ಟು ಅತ್ಯಂತ ಉತ್ತಮವಾದ ವೇತನ ಇರ್ತಕ್ಕಂಥ ಒಂದು ಕೆಲಸದಲ್ಲಿ ಸೇರ್ತಾನೆ ಅಂತ, ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ. ಹಾಗೆಯೇ ಇನ್ನು ಅನೇಕ ವ್ಯಕ್ತಿಗಳನ್ನು ತಾವು ನಿಮ್ಮ ಜೀವನದಲ್ಲಿ ನೋಡಿರ್ಬೋದು. ಈಗ ಮುಂದಕ್ಕೆ ಹೋಗೋಣ. ಮುಂದಿನ ಪದ್ಯದಲ್ಲಿ, ನೀವು ಅವರಂತೆ ಆಗಲು ಶ್ರಮಿಸಬಹುದೇ ಹೊರತು, ಮತ್ತೆ ಹೇಳ್ತೀನಿ ಕೇಳ್ಕೊಳ್ಳಿ, ನೀವು ಅವರಂತೆ ಆಗಲು ಶ್ರಮಿಸಬಹುದೇ ಹೊರತು ಅವರನ್ನು ನಿಮ್ಮಂತೆ ಮಾಡಲು ಪ್ರಯತ್ನಿಸಬೇಡಿ. ಎಷ್ಟು ಸ್ಪಷ್ಟವಾಗಿದೆ. ನೀವು ಅವರಂತೆ ಆಗಲು ಪ್ರಯತ್ನಿಸಬಹುದು. ಇವತ್ತಿನ ಕಾಲದಲ್ಲಿ ಅವರದೇ ಆದ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ತಾ ಇದ್ದಾರಲ್ಲ, ಅಭ್ಯಾಸವನ್ನು ರೂಪಿಸ್ಕೊಳ್ತಾ ಇದ್ದಾರಲ್ಲ, ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರ. ನೀವು ಬೇಕಾದರೆ ಪ್ರಯತ್ನ ಪಡ್ಬೋದು, ಆದರೆ ನಿಮ್ಮಂತೆ ಆಗಲು ಅವ್ರನ್ನ
ಅವರು ನಿಮ್ಮಂತೆ ಆಗಲು ಪ್ರಯತ್ನಿಸಬೇಡಿ. ನೀವೇನು ಅಂದ್ಕೊಂಡಿದ್ದೀರಿ, ನಾನು ಡಾಕ್ಟರ್ ಆಗಬೇಕು, ನಾನು ಆಗೋಕ್ಕಾಗಲಿಲ್ಲ, ನನ್ನ ಮಗನ ಮಾಡಬೇಕು ಅಂತ. ಅಥವಾ ನಾನು ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೆ, ಇಂಜಿನಿಯರಿಂಗ್ ನಾನು ಆಗೋಕ್ಕಾಗಲಿಲ್ಲ, ನನ್ನ ಮಗ ಆಗಬೇಕು ಅಂತ. ಆ ಥರ ಪ್ರಯತ್ನ ಪಡಬೇಡಿ ಅಂತ. ಇದಕ್ಕೆ ಕಾರಣನೂ ಕೊಡ್ತಾನೆ ಲೇಖಕ. ಏಕೆಂದರೆ ಬದುಕು ಹಿಂದಕ್ಕೆ ಚಲಿಸುವುದು ಇಲ್ಲ. ಇವತ್ತಿನ ಜೀವನ ಏನಿದೆ ಹಿಂದಕ್ಕೆ ಹೋಗೋದಿಲ್ಲ. ಚೇಂಜ್ ಈಸ್ ಅನ್ ಯೂನಿವರ್ಸಲ್ ಲಾ. ಬದಲಾವಣೆಯ ಜಗತ್ತಿನ ನಿಯಮ. ವಾಪಸ್ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಮತ್ತು ಗತದೊಂದಿಗೆ ನಿಲ್ಲುವುದೂ ಇಲ್ಲ. ಅಂದರೆ ಏನು ಹಿಂದೆ ಇದೆ ಅದು ಸ್ಟಾಪ್ ಆಗಲ್ಲ, ಬದಲಾವಣೆ ಆಗ್ತಲೇ ಇರುತ್ತೆ. ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಪೋಷಕರಾಗಿ, ಹಿರಿಯರಾಗಿ, ಶಿಕ್ಷಕರಾಗಿ ತಿಳ್ಕೋಬೇಕು. ಜಗತ್ತಿನಲ್ಲಿ ಸಾಮಾಜಿಕವಾದ, ಆರ್ಥಿಕವಾದ, ಸಾಂಸ್ಕೃತಿಕವಾದ ಬದಲಾವಣೆಗಳು ನಿರಂತರವಾಗಿ ಆಗ್ತಾ ಇದ್ದಾವೆ. ಒಂದು ಊರು, ಒಂದು ಹಳ್ಳಿ, ನಗರ, ಪಟ್ಟಣಗಳು ಬದಲಾವಣೆ ಆಗ್ತಾ ಇದ್ದಾವೆ. ದೇಶಗಳೇ ಬದಲಾವಣೆ ಆಗ್ತವೆ. ಇವತ್ತು ಇಲ್ಲಿ ನಾಗರಿಕ ಆಗೋನು ಇನ್ನೊಂದು ದೇಶದ ನಾಗರಿಕ ಆಗ್ತಾನೆ. ಇವೆಲ್ಲವನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಹಾಗಾಗಿ ಬದಲಾವಣೆ ಜಗತ್ತಿನ ನಿಯಮ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸ್ವಲ್ಪ ಪ್ರಯತ್ನ ಪಟ್ಟು ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೋದು, ಆದರೆ ಅವರಂತೂ ಅಲ್ಲ. ಒತ್ತಾಯ ಮಾಡಬೇಡಿ ಅಂತ. ಉದಾಹರಣೆಗೆ ಹೇಳೋಣ ನೋಡಿ, ನಮ್ಮ ಭಾರತದ ಸುಂದರ್ ಪಿಚಾಯರವರು ಕೇವಲ ಒಂದು ಕೆಳ ಮಧ್ಯಮ ವರ್ಗದಲ್ಲಿ ಹುಟ್ಟು ಬೆಳೆದಂಥವರು. IIT ಓದಿದ್ರು, ಮತ್ತೆ ಓದೋಣ ಅಂತ ಅಮೆರಿಕಕ್ಕೆ ಹೋದರು. ಇವತ್ತು ಜಗತ್ತಿನ ಒಂದು ಶ್ರೇಷ್ಠ ಬಹುರಾಷ್ಟ್ರೀಯ ಕಂಪನಿಯ CEO ಆಗಿದ್ದಾರೆ. ಗೂಗಲ್ ಕೇಳಿದ್ರಲ್ಲ, ಅಂತಹ ಒಂದು ದೊಡ್ಡ ಕಂಪನಿಗಾಗಿದ್ದಾರೆ. ನೋಡಿ ಹೇಗೆ ಅವ್ರ ಕನಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಎಷ್ಟು ಬದಲಾವಣೆಗಳಾಗ್ತಾ ಇದೆ. ಈಗ ಡ್ರೈವರ್ಲೆಸ್ ಕಾರ್ಗಳು ಬರ್ತಾ ಇದೆ, ಏರೋಪ್ಲೇನ್ ಓಡಾಡೋದು ತುಂಬ ಸಾಮಾನ್ಯ ಆಗ್ತಾ ಇದೆ. ಹಾಗಾಗಿ ಜಗತ್ತು ಮುಂದಕ್ಕೆ ಹೋಗ್ತಾ ಇದೆ. ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತಕ್ಕಂಥ ಒಂದು ಹೇಳಿಕೆ ಇಲ್ಲಿದೆ. ಮುಂದಿನ ಸಾಲನ್ನು ನೋಡೋಣ. ಇದು ಬಹಳ ಉಪಮೆ ಇರತಕ್ಕಂಥ ಒಂದು ಭಾಗ ಅವರ ಪದ್ಯದಲ್ಲಿ. ನೀವು ಬಿಲ್ಲುಗಳಾದರೆ ನಿಮ್ಮ ಮಕ್ಕಳು ನಿಮ್ಮಿಂದ ಚಿಮ್ಮುವ ಜೀವಂತ ಬಾಣಗಳು. ನೋಡಿ ಎಷ್ಟು ಸೂಕ್ಷ್ಮವಾಗಿ ಈ ಉಪಮೆಯನ್ನು ನೀಡಿದ್ದಾರೆ. ನೀವು ಬಿಲ್ಲುಗಳಾದರೆ, ರಾಮ ಹಿಡ್ಕೊಂಡಿದ್ನಲ್ಲ ಕೋದಂಡ ರಾಮ, ನೀವು ಬಿಲ್ಲುಗಳಾದರೆ ನಿಮ್ಮ ಮಕ್ಕಳು ನಿಮ್ಮಿಂದ ಚಿಮ್ಮುವ ಜೀವಂತ ಬಾಣ, ಬದುಕಿರ್ತಕ್ಕಂಥ ಬಾಣಗಳು. ಬಿಲ್ಲುಗಾರನ ಅನಂತ ಪಥದಲ್ಲಿ, ಬಿಲ್ಲುಗಾರ ಯಾರು? ಪ್ರಕೃತಿ ಅಥವಾ ದೇವರು. ಬಿಲ್ಲುಗಾರನ ಅನಂತ ಪಥ ಏನು, ಅದು ಮುಗಿಯೋದೇ ಇಲ್ಲ, ನಿರಂತರವಾದ್ದು, ಬಹಳ ದೀರ್ಘ ಇರ್ತಕ್ಕಂಥದ್ದು, ಕೊನೆಯಿಲ್ಲದ ಪಥ. ಬಿಲ್ಲುಗಾರನ ಅನಂತ ಪಥದಲ್ಲಿ ಬಾಣವು ದೈವ ನಿಗದಿತ ದೂರದ ತಾಣಕ್ಕೆ ಸಲೀಸಾಗಿ ತಲುಪುವಂತೆ ನಿಮ್ಮನ್ನು ತನ್ನ ಶಕ್ತಿಯಿಂದ ಬಗ್ಗಿಸುವನು. ನೋಡಿ, ಬಹಳ ಸರಳವಾಗಿ ಹೇಳೋದಾದರೆ, ಪ್ರಕೃತಿ ಇವತ್ತಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಹಿನ್ನೆಲೆಯಲ್ಲಿ ನಮ್ಮನ್ನು ಬಗ್ಗಿಸ್ತಾನೆ. ಕಷ್ಟಪಡ್ತದೆ, ಅದು ಒತ್ತಾಯ ಮಾಡುತ್ತೆ, ಕೆಲಸ ಮಾಡು, ದುಡಿ, ಮಕ್ಕಳನ್ನ ಸಾಕು, ಅವರು ಓದೋದಕ್ಕೆ ಬೇಕಾದಂಥ ಫೀಸ್ ಕೊಡು, ಎಲ್ಲ ಅನುಕೂಲಗಳನ್ನು ಕೊಡು ಅಂತೇಳಿ ಬಗ್ಗಿಸುತ್ತೆ. ಅದಾದಮೇಲೆ ಈ ಜೀವಂತ ಬಾಣ ನಮ್ಮ ಮಗು ಇರುತ್ತಲ್ಲ, ಅದು ಅನಂತ ಪಾತದಲ್ಲಿ ಅದು ಯಾವುದೋ ಒಂದು ನಿರ್ದಿಷ್ಟವಾದ ಜಾಗಕ್ಕೆ ಹೋಗಿ ಸೇರ್ತಾ ಹೋಗ್ತಲೇ ಇರುತ್ತೆ. ಇದು ಭಾಳ ಮುಖ್ಯವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು. ಬಿಲ್ಲುಗಾರನ ಕೈಯಲ್ಲಿನ ನಿಮ್ಮ ಬಾಗುವಿಕೆ ಸಂತಸದಾಯಕವಾಗಿರಲಿ. ನಿಮಗೆ ಕಷ್ಟ ಬಂತಲ್ಲ, ನೀವು ಬಿಲ್ಲು ನಿಮ್ಮನ್ನು ಬಗ್ಸಿದಲ್ಲ, ಪ್ರಕೃತಿಯ ವಿವಿಧ ರೀತಿಯ ಕಾರಣಗಳಿಗಾಗಿ ಬಗ್ಗಿದ್ದೀವಲ್ವ, ನಮ್ಮ ಮಕ್ಕಳನ್ನು ಬೆಳೆಸೋದಕ್ಕೆ ನಾವು ಬಗ್ಗಿದ್ದೀವಲ್ವ, ಅದನ್ನು ಬಗ್ಗಿಸುವಿಕೆ ನೀವು ಸಂತಸದಿಂದಲೇ ಅನುಭವಿಸಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅಂತ ಅಂದ್ಕೊಳ್ಳಿ. ಸಂತಸನ ಸ್ವಲ್ಪ ಅನುಭವಿಸ್ಬೇಕು ಅಂತ, ಸಂತಸದಾಯಕವಾಗಿರಲಿ. ಏಕೆಂದರೆ ಚಿಮ್ಮುವ ಬಾಣವನ್ನು ಅಷ್ಟೇ ಅಲ್ಲ, ಚಿಮ್ಮುತ್ತಲ್ಲ ಬಾಣ, ನಮ್ಮ ಮಕ್ಕಳು ಅವರ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತಾರಲ್ಲ, ಚಿಮ್ಮುವ ಬಾಣವನ್ನು ಅಷ್ಟೇ ಅಲ್ಲ, ಚಿಮ್ಮುವಿಕೆಗೆ ಪೂರಕವಾಗುವ ಬಿಲ್ಲನ್ನು ಆ ದೇವ ಪ್ರೀತಿಸುತ್ತಾನೆ. ಬಿಲ್ಲಿದೆಯಲ್ಲ, ಅದು ನಾವೇ ಆಗ್ಬೋದು, ನಮ್ಮ ಸಾಮಾಜಿಕವಾದ ಪರಿಸ್ಥಿತಿ ಇರ್ಬೋದು, ಇವೆಲ್ಲವನ್ನ ದೈವ ಪ್ರಕೃತಿ ಪ್ರೀತಿಸುತ್ತೆ. ಆ ಚಿಮ್ಮುವ ಬಾಣ ತನ್ನ ದಾರಿಯಲ್ಲಿ, ತನ್ನ ಪಥದಲ್ಲಿ ಸಾಗಲಿ ಅಂತಕ್ಕಂಥ ಒಂದು ಕರೆಯನ್ನು ಖಲೀಲ್ ಗಿಬ್ರಾನ್ ನೀಡಿದ್ದಾನೆ. ಸ್ನೇಹಿತರೆ, ಅನೇಕ ಸಾರಿ ನಮ್ಮ ಮಕ್ಕಳು ನಮ್ಮ ಜೀವನದಲ್ಲಿ ನಮ್ಮ ನಿರೀಕ್ಷೆಯಂತೆ ಆಗಲಿ ಅಂತಕ್ಕಂಥ ಕನಸು ಪೋಷಕರಿಗಿರುತ್ತೆ, ತಾಯಂದಿರಿಗಂತೂ ವಿಶೇಷವಾಗಿರುತ್ತೆ. ನಮ್ಮ ಯಜಮಾನರ ಥರ ಆತನು ದೊಡ್ಡ ವ್ಯಕ್ತಿ ಆಗಲಿ, ಸಂಪತ್ತನ್ನು ಕ್ರೋಢೀಕರಿಸಿ ಶ್ರೀಮಂತ ಆಗಲಿ, ಎಲ್ಲ ವೈಭವಗಳನ್ನು ಅನುಭವಿಸಲಿ, ನಾನು ಕಣ್ಣಾರೆ ನೋಡಬೇಕು, ನನ್ನ ಮಗ ಮತ್ತು ಮಗಳ ಅಭ್ಯುದಯ ಅಂತಕ್ಕಂಥ ಇರುತ್ತೆ. ಆದರೆ ನಾವು ಸ್ಪಷ್ಟವಾಗಿರಬೇಕು. ಒಂದು ವೇಳೆ ಮಕ್ಕಳು ನಮ್ಮ ನಿರೀಕ್ಷೆಯಂತೆ ಅವರು ಬೆಳೆದು ಅತ್ಯುತ್ತಮವಾದ ವ್ಯಕ್ತಿಗಳಾದವು ಅಥವಾ ನಮ್ಮ ಕನಸನ್ನು ನನಸು ಮಾಡಿದ್ರು ಅನ್ನೋದು ಒಂದು ಭಾಗವಾದರೆ, ಅವರ ಮನಸ್ಸಿನ ಒಳಗಡೆ ಮತ್ತೊಂದು ಬಾಣ ಇರುತ್ತೆ.
ಆಸೆ ಇರುತ್ತೆ, ನಿರೀಕ್ಷೆ ಇರುತ್ತೆ. ಅನೇಕ ಸಾರಿ ಕೆಲಸ ಬಿಟ್ಟು ಅದಕ್ಕೆ ಹೋಗಿ ಸೇರೋದನ್ನು ನಾವು ನೋಡಿದ್ದೇವೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ರಿಸೈನ್ ಮಾಡಿ ಕೃಷಿಗೆ ಹೋಗಿರ್ತಕ್ಕಂಥದ್ದು, ವ್ಯಾಪಾರಕ್ಕೆ ಹೋಗಿರ್ತಕ್ಕಂಥದ್ದು, ಉದ್ಯಮಕ್ಕೆ ಹೋಗಿರ್ತಕ್ಕಂಥದ್ದು, ಡಾಕ್ಟರ್ ಆದವರು ರಾಜಕೀಯಕ್ಕೆ ಹೋಗಿರ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಿದ್ದೇವೆ. ಹಾಗಾಗಿ ಪೋಷಕರಾಗಿ ನಾವು ನಮ್ಮ ಕೈಲಾದ ಎಲ್ಲ ರೀತಿಯ ಸಹಾಯ, ಬೆಂಬಲ, ನೆರವು, ಮಾರ್ಗದರ್ಶನ ನೀಡೋಣ. ಕೊನೆಗೆ ಅವರು ತಮ್ಮದೇ ಆದ ಅಂತಃಶಕ್ತಿ ಏನಿದೆ ಅಥವಾ ಪೂರ್ವ ನಿರ್ಧಾರಿತ ವಿಷಯ ಇದೆ ಅಂತ ನಾವೇನು ಭಾವಿಸ್ತೇವೆ, ಅದು ವಿಕಸನ ಆಗೋದಕ್ಕೆ ನಾವು ಬೆಂಬಲವನ್ನು ಕೊಟ್ಟು ಸಂತೋಷವಾಗಿರೋಣ. ನಮ್ಮ ಜೀವನವನ್ನು ಸಂತಸ ಭರಿತ ಜೀವನವನ್ನಾಗಿ ಸಾಗಿಸುತ್ತಲೇ ಈ ಕಾರ್ಯವನ್ನು ಮಾಡೋಣ ಅಂತಕ್ಕಂಥದ್ದು ಖಲೀಲ್ ಗಿಬ್ರಾನ್ ರವರ ಕವಿತೆಯ ಒಟ್ಟು ಸಾರ ಅಂತ ನಾನು ಭಾವಿಸಿದ್ದೇನೆ. ಈ ಕವಿತೆಗೆ ಬಹಳ ಕನ್ನಡದಲ್ಲಿ ಕೊಡಲಿಕ್ಕೆ ನನ್ನ ಹಿರಿಯ ಸ್ನೇಹಿತರಾದ ಶ್ರೀನಾಥ್ ರವರು ಮತ್ತು ಚೆನ್ನಪ್ಪ ಬಾರಿಗಿಡದ ಸಹಾಯ ಮಾಡಿದ್ರು. ಅವರಿಗೂ ಸಹ ನಾನು ಧನ್ಯತೆಯನ್ನು ತಿಳಿಸ್ತಾ, ಭಾಳ ಮುಖ್ಯವಾಗಿ ಪೋಷಕರಿಗೆ ಮನವಿ ಏನು ಅಂದರೆ, ದಯವಿಟ್ಟು ನಿಮ್ಮ ಸ್ನೇಹಿತರು ಯಾರಾದರೂ ಈ ಥರ ನನ್ನ ಮಗ ಹಿಂಗಾಗಲಿಲ್ಲ, ನನ್ನ ಮಗಳು ಹಿಂಗಾಗಲಿಲ್ಲ, ನನ್ನ ಆಸೆ ಪೂರೈಸಲಿಲ್ಲ ಅಂತ ಇದ್ದರೆ ದಯವಿಟ್ಟು ಈ ವಿಡಿಯೋನ ಅವರಿಗೆ ಫಾರ್ವರ್ಡ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅದು ಬಹಳ ಮುಖ್ಯ ಆಗುತ್ತೆ. ಮತ್ತೊಮ್ಮೆ ಪೋಷಕರು ಬಿಲ್ಲು ಬಾಣವನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಸಂತಸದಾಯಕವಾದ ಜೀವನವನ್ನು ನಡೆಸಲಿ ಅಂತ ಆಶಿಸಿ ಮಾತು ಮುಗಿಸ್ತೇನೆ. ನಮಸ್ತೆ.